ಹೆಲೋ ಕ್ರಿಕೆಟರ್ಸ್, IPL ಮ್ಯಾಚಸ್ನ ಎಲ್ಲರೂ ನೋಡ್ತಾ ಇದ್ದೀರಾ. ನಾನು IPLನ ಪ್ರತಿಯೊಂದು ಮ್ಯಾಚಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾರು ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಗ್ರೌಂಡ್ ಬಗ್ಗೆ ಮತ್ತೆ ಪ್ಲೇಯರ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆದರೆ ನೀವು ವಿಡಿಯೋಸ್ನ ಜಾಸ್ತಿ ನೋಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಎಂಟ್ರಿ ಕೊಟ್ಟು ವಿಡಿಯೋಸ್ ನೋಡ್ತಾ ಇದ್ದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೊಂದು ದಿನ ಈ ಚಾನಲಲ್ಲಿ ಗಿವ್ ಅವೇ ಕೂಡ ಬರ್ತಾ ಇದೆ. ನೀವು ಕ್ರಿಕೆಟ್ ಪ್ಲೇಯರ್ ಆಗಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವತ್ತು ಕೂಡ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಇದೆ, ಗುಜರಾತ್ ವರ್ಸಸ್ ಪಂಜಾಬ್ ನಡೀತಾ ಇರೋದು ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ. ಈ ಒಂದು ಮ್ಯಾಚಿನ ಬಗ್ಗೆ ಪ್ರಿವ್ಯೂ ಕೊಡೋಕ್ಕಿಂತ ಮುಂಚೆ ನಾನು ನಿಮ್ಗೆಲ್ಲರಿಗೂ ಹೇಳೋದು ಒಂದೇ ಮಾತು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿದ್ದ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗಲೇ ಹೋಗಿ ಟಕ ಟಕ ಅಂತ ಒತ್ತಿ ಒಂದ್ಸಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎವ್ರಿ ವಿಡಿಯೋ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರ್ತಾ ಇರುತ್ತೆ. ಸೊ ನಿಮಗೆ ಎವ್ರಿ ಡೇ ಮಾರ್ನಿಂಗು ಒಂದು IPL ಮ್ಯಾಚಿನ ಪ್ರಿವ್ಯೂ ಮತ್ತು ಯಾರು ವಿನ್ ಆಗ್ತಾರೆ ಅನ್ನುವಂಥ ಒಂದು ಪ್ರೆಡಿಕ್ಷನ್, 90% ಪ್ರೆಡಿಕ್ಷನ್ ಕರೆಕ್ಟಾಗಿ ಇರುತ್ತೆ. ಇವಾಗ ನಾನು ಏನೇನು ಮ್ಯಾಚ್ ಹೇಳಿದ್ದೀನಲ್ಲ, ಈ 4 ಮ್ಯಾಚು ನಾನು ಹೇಳಿದ ಟೀಮೇ ವಿನ್ ಆಗಿದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಓಕೆ, ಸೊ ಇವತ್ತು ನಡೀತಾ ಇರೋಂಥ ಮ್ಯಾಚು ಅಹಮದಾಬಾದ್ ಸ್ಟೇಡಿಯಂ, ನರೇಂದ್ರ ಮೋದಿ ಸ್ಟೇಡಿಯಂ ಅಂತಲೇ ಕರೀತಾರೆ. ಸ್ವಲ್ಪ ಡೈಮೆನ್ಷನ್ ಸ್ವಲ್ಪ ದೊಡ್ಡದಿದೆ, 70 ಮೀಟ್ರು, 72 ಮೀಟ್ರು, 75 ಮೀಟರ್ ಸ್ಟ್ರೇಟಲ್ಲಿ, ಮತ್ತು ಸುತ್ತಳತೆ ಬಂದುಬಿಟ್ಟು ಒಂದು 68ರಿಂದ 70 ಮೀಟರ್ ತನಕ ಬರುತ್ತೆ. ಈ ಗ್ರೌಂಡ್ ಕೂಡ ಹೈ ಸ್ಕೋರಿಂಗ್ ವೆನ್ಯೂ, ಅದರಲ್ಲೂ ವೈಟ್ ಬಾಲು. ಇಂಡಿಯಾದಲ್ಲಿ ಎಲ್ಲ ಗ್ರೌಂಡ್ಗಳಲ್ಲೂ ವೈಟ್ ಬಾಲ್ ಆಡಿಸಿದ್ರೆ ಹೈ ಸ್ಕೋರಿಂಗ್ ವೆನ್ಯೂ. ಚೆನ್ನೈದಲ್ಲಿ ಸ್ವಲ್ಪ ಲೋ ಆಗುತ್ತೆ ಬಿಟ್ಟರೆ ಬಾಕಿ ಯಾವುದೇ ಗ್ರೌಂಡಲ್ಲೂ ಕಮ್ಮಿ ಸ್ಕೋರ್ ಅಂತೂ ಆಗೋದೇ ಇಲ್ಲ. ಅದರಲ್ಲಿ ಯಾವುದೇ ರೀತಿ ಚಾನ್ಸ್ ಕೂಡ ಇಲ್ಲ. ಇಲ್ಲಿ ಹೈ ಸ್ಕೋರಿಂಗ್ ಇದ್ರೂ ಕೂಡ ಮ್ಯಾಟ್ರ್ ಆಗಲ್ಲ, ಫಸ್ಟ್ ಬ್ಯಾಟಿಂಗ್ ಸಿಗುತ್ತಾ ಸೆಕೆಂಡ್ ಬ್ಯಾಟಿಂಗ್ ಸಿಗುತ್ತಾ ಯಾವುದು ಮ್ಯಾಟ್ರ್ ಆಗಲ್ಲ. ಬಟ್ ಟಾಸ್ ವಿನ್ ಆದರೆ ಯಾವುದೇ ಟೀಮ್ ಆಗಲಿ ಚೇಸಿಂಗನ್ನೇ ತಗೊಳುತ್ತೆ. ಡಿಸ್ಪೈಟ್ ಆಫ್ IPLನ ಹೊಸ ರೂಲ್ಸ್ ಇಟ್ಕೊಂಡು ಕೂಡ ಅದು ಪ್ಲೇಯರ್ಸ್ಗಳು ಟಾಸ್ ವಿನ್ ಆದರೆ ಚೇಸಿಂಗನ್ನೇ ತಗೋತದೆ. IPLನ ಹೊಸ ರೂಲ್ಸ್ ಏನು ಅಂತ ಗೊತ್ತಾ? ಸೆಕೆಂಡ್ ಇನ್ನಿಂಗ್ಸಲ್ಲಿ 10 ಓವರ್ ಆದಮೇಲೆ ಬಾಲು ಡೀವಲ್ಲಿ ಜಾಸ್ತಿ ಹಸಿಯಾಗಿದ್ದರೆ, ಗ್ರಿಪ್ ಸಿಗ್ತಾ ಇಲ್ಲದೆ ಮತ್ತೆ ಹೊಸ ಬಾಲ್ನ ತಗೋಬಹುದು. ಇದೊಂದು IPLನ ಹೊಸ ರೂಲು. ಅದಾದರೂ ಕೂಡ ಚೇಸಿಂಗ್ ಮಾಡಲಿಕ್ಕೆ ಎಲ್ಲ ಒಂದು ಪ್ಲೇಯರ್ಸ್ಗಳು ಅಥವಾ ಎಲ್ಲ ಒಂದು ಕ್ಯಾಪ್ಟನ್ಸ್ಗಳು ಇಷ್ಟಪಡ್ತಾರೆ. ಹಾಗೆಯೇ ಇವತ್ತು ಕೂಡ ಟಾಸ್ ವಿನ್ ಆದರೆ ಚೇಸಿಂಗ್ ಮಾಡ್ತಾರೆ. ಗುಜರಾತಿನ ಕ್ಯಾಪ್ಟನ್ ಶುಭ್ಮನ್ ಗಿಲ್. IPL ಸ್ಟಾರ್ಟ್ ಆಗಿದ್ದು 2008ರಲ್ಲಿ, ಬಟ್ ಗುಜರಾತ್ ಟೀಮು ಆಡ್ತಾ ಇರೋದು ಈಗೊಂದು ಪ್ರೀವಿಯಸ್ ಆಗಿ 3 ವರ್ಷದಿಂದ. ಫಸ್ಟ್ ವರ್ಷ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮಾಡಿದ್ದು, ಅದಾದಮೇಲೆ ಸೆಕೆಂಡ್ ವರ್ಷ ಶುಭ್ಮನ್ ಗಿಲ್ಲು, ಈಗ ಥರ್ಡ್ ವರ್ಷ ಕೂಡ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ಇನ್ನು ಇವರನ್ನ ಎದುರಿಸಿ ಆಡುವಂಥ ತಂಡ ಪಂಜಾಬ್ ಕಿಂಗ್ಸ್ 11, ಪ್ರೀತಿ ಜಿಂಟಾ ಅವರು ಓನ್ ಮಾಡ್ತಿರುವಂಥ ಒಂದು ಟೀಮ್. ಸೊ ಈ ಗ್ರೌಂಡ್ ಬಗ್ಗೆ ಜಾಸ್ತಿ ಹೇಳೋದು ಬೇಡ, ಅದೇ ಹೇಳಿದ್ನಲ್ಲ, ಮಳೆ ಇಲ್ಲ, ಏನೂ ಇಲ್ಲ, ಹ್ಯೂಮಿಡಿಟಿ ಇಲ್ಲ, ಡ್ಯೂ ಸ್ವಲ್ಪ ಇದೆ, ಬಟ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದರೆ ಹೊಸ ಬಾಲ್ ಕೂಡ ತಗೋಬಹುದು ಮತ್ತೊಂದು ಕಡೆಯಿಂದ. ಅದ್ರ ಜೊತೆಗೆ ಹೈ ಸ್ಕೋರಿಂಗ್ ವೆನ್ಯೂ, ಟಾಸ್ ವಿನ್ ಆಗೋದು ಚೇಸಿಂಗ್ ತಗೋತಾರೆ. ಇನ್ನು ಹೆಡ್ ಟು ಹೆಡ್ ಅಂತ ಮ್ಯಾಚ್ ಬಂದರೆ ಇವರು ಆಡಿರೋದೇ ಕಮ್ಮಿ ಮ್ಯಾಚಸ್ಗಳು. ಇವರು ಟೋಟಲ್ 5 ಮ್ಯಾಚ್ ಆಡಿದ್ದಾರೆ. 5 ಮ್ಯಾಚಲ್ಲಿ ಗುಜರಾತ್ 3 ಮ್ಯಾಚ್ ವಿನ್ ಆಗಿದೆ, ಇನ್ನು 2 ಮ್ಯಾಚು ಪಂಜಾಬ್ ವಿನ್ ಆಗಿದ್ದಾರೆ. ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಪಂಜಾಬಲ್ಲೂ ಒಂದು ಟೈಮಲ್ಲಿ ಟೀಮ್ ಇರಲಿಲ್ಲ ಅಂತ ಅನ್ಸುತ್ತೆ, ಅದಕ್ಕಾಗಿ ಸೋತಿರೋದು. ಇವಾಗ ಟೀಮ್ ಅವರು ಸ್ಟ್ರಾಂಗ್ ಆಗಿದೆ. ಇನ್ನು ಟೀಮ್ ಅಂತ ಕಂಪ್ಯಾರಿಸನ್ ಬಂದಾಗ ಗುಜರಾತಲ್ಲಿ ಅಕ್ಯುಮುಲೇಟ್ ಪ್ಲೇಯರ್ಸ್ ಇದ್ದಾರೆ, ಅಂದರೆ ಒಂದು ಡೀಸೆಂಟ್ ಆಗಿ ಕ್ಲಾಸಿಕ್ ಪ್ಲೇಯರ್ಸ್ ಇದ್ದಾರೆ. ಬಟ್ ಪಂಜಾಬಲ್ಲಿ ಕಂಪ್ಲೀಟಾಗಿ ಆಲ್ರೌಂಡರ್ಸ್ನ ತುಳುಕ್ತಾ ಇದ್ದಾರೆ. ಆ ಟೀಮ್ ನಾನು ಹೇಳ್ತೇನೆ ನೋಡಿ ಹೇಗಿದೆ ಅಂತ ಹೇಳಿ. ಗುಜರಾತಲ್ಲಿ ಡಿಸೆಂಟಾಗಿ ಒಂದು ಟೀಮ್ ಕ್ಯಾರಿ ಮಾಡುತ್ತದು. ಓಕೆ, ಫಸ್ಟ್ ನಾವು ಗುಜರಾತ್ ಟೀಮ್ ಬಗ್ಗೆ ನೋಡ್ಬೇಡ. ಗುಜರಾತ್ ಯಾಕಂದರೆ ಹೋಸ್ಟ್ ಮಾಡ್ತಿರುವಂಥ ಒಂದು ತಂಡ ಆಗಿದ್ದರಿಂದ ಗುಜರಾತ್ ಟೀಮ್ ನೋಡೋಣ. ಅವರಲ್ಲಿ ಓಪನರ್ಸ್ ಜೋಸ್ ಬಟ್ಲರ್ ರಾಜಸ್ಥಾನಕ್ಕೆ ಆಡ್ತಾ ಇದ್ರು. ಅದಾದಮೇಲೆ ಕ್ಯಾಪ್ಟನ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ಲು. ರಾಜಸ್ಥಾನ್ಗೆ ಆಡ್ತಿದ್ದಂಥ ಜೋಸ್ ಬಟ್ಲರ್ ಈ ವರ್ಷ ಗುಜರಾತಲ್ಲಿ ಆಡ್ತಾ ಇದ್ದಾರೆ. ಬ್ಲೂ ಕಲರ್ ಜರ್ಸಿಲಿ ನಮಗೆಲ್ಲರಿಗೂ ಕಾಣಲಿಕ್ಕೆ ಸಿಗ್ತಾರೆ. ಸೊ ಬಟ್ಲರ್ ಮತ್ತು ಶುಭ್ಮನ್ ಗಿಲ್ಲು ಓಪನರ್ಸು. ಅದಾದಮೇಲೆ ಸಾಯಿ ಸುದರ್ಶನ್ 1 ಡೌನು. ಸಾಯಿ ಸುದರ್ಶನ್ ಕೂಡ ನಿಮ್ಗೆ ಗೊತ್ತು, ಲಾಸ್ಟ್ 2 ಇಯರ್ಸಿಂದ ಗುಜರಾತಲ್ಲಿ ಆಡಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, ಎಲ್ಲ ಮ್ಯಾಚಲ್ಲೂ 50-55 ಅಂತ ಹೊಡಿತಾರೆ. ಅವ್ರದ್ದು ಎವರೇಜೇ ಬಂದುಬಿಟ್ಟು 48 ಎವರೇಜ್ ಇದೆ IPLಲ್ಲಿ. ಸೊ ಅವರೊಂದು ಒಳ್ಳೆ ಬ್ಯಾಟ್ಸ್ಮನ್ ಅವರಿಗೆ. ಅದು ಆದಮೇಲೆ ನೆಕ್ಸ್ಟು ಗ್ಲೆನ್ ಫಿಲಿಪ್ಸ್, ದ ಫ್ಲೈಯಿಂಗ್ ಮ್ಯಾನ್. ಈ ಸಲ ಒಳ್ಳೆ ಫಾರ್ಮಲ್ಲಿ ಇದ್ದರು ಅವರು, ಪಾಪ ಚೆನ್ನಾಗಿ ಆಡಿದ್ರು ನ್ಯೂಜಿಲೆಂಡಲ್ಲಿ. ಸೊ ಗ್ಲೆನ್ ಫಿಲಿಪ್ಸ್ ಕೂಡ ಅದೇ ಟೀಮಲ್ಲಿ ಇದ್ದಾರೆ. ಅದಾದಮೇಲೆ ಶಾರುಖ್ ಖಾನು, ಚೆನ್ನೈ ಟೀಮಿಂದ, ತಮಿಳ್ನಾಡು ಸ್ಟೇಟ್ ಟೀಮಿಂದ ಅವ್ರು ಆಡೋದು. ಸೊ ಶಾರುಖ್ ಖಾನ್ ಕೂಡ ಅದೇ ಟೀಮಲ್ಲಿ ಇದ್ದಾರೆ. ಅದಾದಮೇಲೆ ವಾಷಿಂಗ್ಟನ್ ಸುಂದರು, ರಾಹುಲ್ ತಿವಾಟಿಯಾ, ರಶೀದ್ ಖಾನ್ ಅಫ್ಘಾನಿಸ್ತಾನದಿಂದ, ಆಮೇಲೆ ಸಾಯಿ ಕಿಶೋರ್ ಲೆಫ್ಟ್ ಆರ್ಮ್ ಬಾಲರು, ಅವರು ಕೂಡ ಚೆನ್ನೈ ಸ್ಟೇಟ್ ಟೀಮಿಗೆ ಆಡ್ತಾರೆ. ಅದಾದಮೇಲೆ ಬಾಲರ್ಸ್ ಅಂತ ಬಂದರೆ ಸೌತ್ ಆಫ್ರಿಕಾದ ಇಬ್ಬಿಬ್ರು ಫೇಸ್ ಬಾಲರ್ಸ್. ಒಂದು ಕಗಿಸೋ ರಬಾಡ ಕೂಡ ಪಂಜಾಬಲ್ಲಿ ಆಡ್ತಾ ಇದ್ರು, ಬಟ್ ಇವಾಗ ಗುಜರಾತಲ್ಲಿ ಇದ್ದಾರೆ. ಅದಾದಮೇಲೆ
ಗೆಲಾಲ್ಡ್ ಕಾಟ್ಜಿ ಅಂತ ಹೇಳಿ ನೀವು ನೋಡಿರ್ಬೋದು. ಅವ್ರು ಕೂಡ ಮುಂಬೈದಲ್ಲಿ ಆಡ್ತಾ ಇದ್ರು, ಇವಾಗ ಗುಜರಾತಲ್ಲಿ. ಎಂಥ ಟೀಮ್ ಎಲ್ಲ ಮಿಕ್ಸ್ ಆಗಿದೆ ಅಂತ ಹೇಳಿದರೆ, ಹಿಂದಿನ ವರ್ಷ ಒಂದು ಟೀಮಿಗೆ ಆಡ್ತಾ ಇದ್ರು, ಇದೇ ವರ್ಷ ಅವ್ರು ಅಪೋಸಿಟ್ ಆಡ್ತಾರೆ. ಸೊ ಇದೇ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ IPL ಅಲ್ಲಿ. ಅದಾದಮೇಲೆ ನಮ್ಮ ಇಂಡಿಯನ್ ಪೇಸ್ ಬೌಲರ್ಸ್ ಮೊಹಮ್ಮದ್ ಸಿರಾಜು, ಇಶಾಂತ್ ಶರ್ಮಾ ಕೂಡ ಇದ್ದಾರೆ, ಡೆಲ್ಲಿಲಿ ಆಡ್ತಾ ಇದ್ರು. ಈ ವರ್ಷ ಗುಜರಾತಲ್ಲಿ ಆಡ್ತಾ ಇದ್ದಾರೆ. ಜಯದೇವ್ ಯಾದವ್ ಸ್ಪಿನ್ನರು, ಅದಾದಮೇಲೆ ಲಾಮ್ದರು ಬ್ಯಾಟ್ಸ್ಮನ್, ಹೀಗೆ ಅನುಜ್ ರಾವತ್, ರುತರ್ಫೋರ್ಡು, ಹೀಗೆ ಒಂದು 15 ಜನ ಟೀಮ್ ಇದೆ. ಬಟ್ ಪ್ಲೇಯಿಂಗ್ 11 ನನ್ನ ಪ್ರಕಾರ ಇವತ್ತು ಆಡಿಸೋದು ಜೋಸ್ ಬಟ್ಲರು ಮತ್ತು ಶುಭ್ಮನ್ ಗಿಲ್ ಓಪನಿಂಗು, ಸಾಯಿ ಸುದರ್ಶನ್ 1 ಡೌನು, ಅದಾದಮೇಲೆ ಗ್ಲೆನ್ ಫಿಲಿಪ್ಸು, ಶಾರುಖ್ ಖಾನು, ವಾಷಿಂಗ್ಟನ್ ಸುಂದರು, ರಾಹುಲ್ ತಿವಾಟಿಯಾ, ರಶೀದ್ ಖಾನು, ಕಗೀರ್ ರಬಾಡ, ಅದ್ರ ಜೊತೆ ಕೋಟ್ಸಿನ ಆಡಿಸ್ಬಹುದು, ಆಡಿಸ್ದೇನೆ ಇರ್ಬೋದು. ಸಿರಾಜಿನ ಆಡಿಸ್ತಾರೆ, ಆಮೇಲೆ ಇಶಾಂತ್ ಶರ್ಮನು ಆಡಿಸ್ಬೋದು, ಆಡಿಸ್ದೇನೆ ಇರ್ಬೋದು. ಯಾಕಂದರೆ ಇಲ್ಲಿ ಸ್ಪಿನ್ನು ಮತ್ತು ಸ್ಪೀಡ್ ಅಂತ ಏನಿಲ್ಲ ಈ ಒಂದು ಗ್ರೌಂಡಲ್ಲಿ. ಗ್ರೌಂಡ್ ಚೆನ್ನಾಗಿದೆ, ಸ್ಪಿನ್ ಹಿಡಿದಂತೂ ಬರಲ್ಲ. ನಿನ್ನೆ ಎಲ್ಲ ಏನು ಬಾಲ್ ನಿಂತು ಬರ್ತಾ ಇತ್ತಲ್ಲ ಆ ಥರ ಬರಲ್ಲ, ಸ್ವಲ್ಪ ಸ್ಪಿನ್ ಇದೆ. ಅದಕ್ಕಾಗಿ ಅವ್ರು ರಶೀದ್ ಖಾನ್ ಒಬ್ಬ ಸಾಕು ಅಂತ ಅನ್ಸುತ್ತೆ. ರಶೀದ್ ಖಾನ್ ಜೊತೆಗೆ ತಿವಾಟಿಯಾ ಕೂಡ ಇರ್ತಾರೆ ಇವತ್ತು. ಸೊ 2 ಸ್ಪಿನ್ನಿಗೆ ಹೋಗ್ತಾರೆ, ಇನ್ನೊಂದು 3 ಜನ ಪೇಸ್ ಬಾಲರ್ಸ್ ಆಡ್ತಾರೆ. ಸಿರಾಜ್ ಆಗಿರ್ಬೋದು, ಅದಾದಮೇಲೆ ರಬಾಡ್ ಆಗಿರ್ಬೋದು, ಇನ್ನೊಬ್ರು ಅದು ಬಿಟ್ಟರೆ ಇಶಾಂತ್ ಶರ್ಮಾ ಅಥವಾ ಮತ್ತೆ ಅವರು ಕಾಟ್ಸಿಗೆ ಹೋಗಬಹುದು ಅಂತ ಒಂದು ಅನಿಸಿಕೆ ಅಷ್ಟೇ. 11 ಪ್ಲೇಯಿಂಗ್ 11. ಅದು ಬಿಟ್ಟರೆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಯಾರನ್ನ ಮಾಡ್ತಾರೆ ಅಂತ ಗೆಸ್ ಮಾಡೋದು ಸ್ವಲ್ಪ ಕಷ್ಟ. ಯಾವ ಬಾಲರ್ನ ಕೂರಿಸಿ ಯಾವ ಬ್ಯಾಟ್ಸ್ಮನ್ನ ತಗೋತಾರೆ ಅಂತ. ಮೇ ಬಿ ಇಶಾಂತ್ ಶರ್ಮಾ ಅಥವಾ ಸಿರಾಜನ್ನ ಬಾಲಿಂಗ್ ಆಡಿಸ್ಕೊಂಡು ಅದಾದಮೇಲೆ ಬೇರೆ ಬ್ಯಾಟ್ಸ್ಮನ್ನ ಯೂಟಿಲೈಸ್ ಮಾಡ್ಕೋತಾರೆ ಗುಜರಾತ್ ಅವರು. ಇನ್ನು ನೆಕ್ಸ್ಟ್ ಪಂಜಾಬ್ ಟೀಮ್ ಹೆಂಗೆ ಪ್ಯಾಕ್ ಆಗಿದೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಜೋಶ್ ಇಂಗ್ಲೀಷು, ಶ್ರೇಯಸ್ ಅಯ್ಯರು, ಪ್ರಭು ಸಿಮ್ರನ್ ಸಿಂಗ್, ಮ್ಯಾಕ್ಸ್ವೆಲ್ಲು, ನೆಹಲ್ ವಧೇರಾ ಅವರು ಮುಂಬೈದಲ್ಲಿ ಆಡ್ತಾಯಿದ್ರು. ಆಮೇಲೆ ಸ್ಟೋನೀಸು, ಶಶಾಂಕ್ ಸಿಂಗ್ ಅವರು ಪಂಜಾಬಲ್ಲಿ ಆಡ್ತಾಯಿದ್ರು. ಮಾರ್ಕೋ ಹ್ಯಾನ್ಸನ್ ಅಂತ ಕರೀತಾರೆ ಆ್ಯಕ್ಚುಲಿ. ಅವ್ರು ಬಂದುಬಿಟ್ಟು ಸೌತ್ ಆಫ್ರಿಕಾ ಪೇಸ್ ಬಾಲರ್ಸು ವಿತ್ ಬ್ಯಾಟಿಂಗ್ ಕೂಡ ಆಡ್ತಾರೆ. 4-5 6 ಎಲ್ಲ ಹೊಡೆದ್ಬಿಡ್ತಾರೆ ಅವಪ್ಪ. ಆಮೇಲೆ ಹರ್ಪ್ರೀತ್ ಬರಾರ್ ಅವರು ಪಂಜಾಬಲ್ಲಿ ಆಡಿದ್ರು, ಸ್ಪಿನ್ ಬಾಲರು. ಇವರಂತೂ 100% ಟೀಮಲ್ಲಿ ಆಡ್ತಾರೆ. ಆಮೇಲೆ ಹರ್ಷದೀಪ್ ಸಿಂಗ್ ಬಾಲರು, ಚಾಹಲ್ಲು, ವಿಜಯ್ ಕುಮಾರ್ ವೈಶಾಖ್ ಅವರು ಕೂಡ ಅಷ್ಟೇ, ಪ್ರವೀಣ್ ದೂಬೆ, ಲಕ್ಕಿ ಫರ್ಗಿನ್ಸನ್, ಝಿವೇರ್ ಬ್ಯಾಟ್ಲೆಟ್, ಆಮೇಲೆ ವಿಷ್ಣು ವಿನೋದ್, ಯಶ್ ಠಾಕೂರ್, ಆ್ಯರನ್ ಹಾರ್ಡಿ, ಅಜ್ಮತುಲ್ಲಾ, ಕುಲ್ದೀಪ್ ಸೇನು, ಪಿಯೂಷ್ ಆರ್ಯ, ಸುಯಾಶ್ ಹೆಗಡೆ, ಆಮೇಲೆ ಹರ್ನೂರ್ ಸಿಂಗ್, ಮುಷೀರ್ ಖಾನ್, ಎಲ್ಲರೂ ಆಲ್ರೌಂಡರ್ ಅಪ್ಪ. ಈ ಟೀಮಲ್ಲಿ ಯಾರಿಗೆ ಪ್ಲೇಯಿಂಗ್ 11 ಆಡಿಸ್ತಾರೆ ಅನ್ನೋದೇ ಒಂದು ಸ್ವಲ್ಪ ಡೌಟು. ಅದರಲ್ಲೂ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ನು, ಪಾಪ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಪ್ಲೇಯಿಂಗ್ 11 ಅವರು ಶ್ರೇಯಸ್ ಅಯ್ಯರ್ ಆಡ್ತಾರೆ, ಪ್ರಭ್ಸಿಮ್ರನ್ ಸಿಂಗ್ ಆಡ್ತಾರೆ, ಅದಾದಮೇಲೆ ಮ್ಯಾಕ್ಸ್ವೆಲ್ ಅಂತೂ 100% ಆಡಿಸ್ತಾರೆ. ಇನ್ನು ನೆಹಾಲ್ ವಧೇರಾ ಅವರು ಕೂಡ ಮಿಡಲ್ ಆರ್ಡರಲ್ಲಿ ಅವರನ್ನು ಆಡಿಸುವಂಥ ಚಾನ್ಸಸ್ ಇದೆ. ಹೊರಗಡೆ ದೇಶದ ಪ್ಲೇಯರ್ ಅಂದರೆ ಮ್ಯಾಕ್ಸ್ವೆಲ್ ಒಂದಾಯಿತು, ಸ್ಟೋನಿಸ್ 2, ಹ್ಯಾನ್ಸನ್ 3. ಹ್ಯಾನ್ಸನ್ ಕೂಡ ಆಡಿಸ್ತಾರೆ, ಅದರಲ್ಲಿ ಮತ್ತೆ ಡೌಟ್ ಇಲ್ಲ. ಇನ್ನು ಹ್ಯಾನ್ಸನ್ ಒಬ್ಬನ ಇಟ್ಕೊಂಡು ಜೋಶ್ ಇಂಗ್ಲೀಷ್, ಯಾಕಂದ್ರೆ ಸಿಕ್ಕಾಪಟ್ಟೆ ಫಾರ್ಮಲ್ಲಿ ಇದೆ ಜೋಶ್ ಇಂಗ್ಲೀಷನ್ ಕೂಡ ಆಡಿಸ್ತದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಜೋಶ್ ಇಂಗ್ಲೀಷು ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಓಪನ್ ಮಾಡಿದರೆ 1 ಡೌನು ಶ್ರೇಯಸ್ ಅಯ್ಯರ್, ಅದಾದಮೇಲೆ ಮ್ಯಾಕ್ಸ್ವೆಲ್, ಅದಾದಮೇಲೆ ಸ್ಟೋನಿಸ್ನ ಓಪನ್ ಬಿಡ್ತಾರೆ. ಸೊ ಈ ಥರ ಕಾಂಬಿನೇಷನ್ನ ಚೇಂಜ್ ಮಾಡ್ಕೋಬಹುದು ಪಂಜಾಬ್ ಟೀಮ್ ಅವರು. ಇನ್ನು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಹರ್ಪ್ರೀತ್ ಬರಾರ್, ಅನ್ಡೌಟೆಡ್ಲಿ ಹರ್ಪ್ರೀತ್ ಬರಾರ್ನ ನಾನಂತೂ ಪಂಜಾಬ್ ಟೀಮ್ ಕ್ಯಾಪ್ಟನ್ ಆಗಿದೆ, 100% ಆಡಿಸ್ತಿದ್ದೆ. ಯಾಕಂದರೆ ಅವ್ರದ್ದೊಂದು ಟ್ರ್ಯಾಕ್ ರೆಕಾರ್ಡ್ ಆ ಥರ ಇದೆ. ಅದು ಬಿಟ್ಟರೆ ಹರ್ಷದೀಪ್ ಸಿಂಗು 100%. ಇನ್ನು ಸ್ಪಿನ್ನರ್ಸಲ್ಲಿ ಚಾಹಲ್. ಸೊ ಎಲ್ಲ ಇಂಡಿಯನ್ ಬಾಲರ್ಸ್ಗೆ ಹೋಗ್ತದೆ ಅಂತ ಅನ್ಸುತ್ತೆ. ಇನ್ನೊಂದು ಬಾಲರ್ ಹೊರಗಡೆ ದೇಶದ ಆಡಿಸ್ಬೋದು, ಲೋಕಿ ಫರ್ಗ್ಯೂಸನ್. ಬಟ್ ಅವ್ರದ್ದು ಅಷ್ಟೊಂದು ಬಾಲಿಂಗ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ, ಪೇಸ್ ಬೀಳ್ತಾ ಇದೆ ಅಷ್ಟೇ, ವಿಕೆಟನ್ನು ಅವ್ರು ತಗೊಳ್ತಾ ಇಲ್ಲ, ರನ್ ಕೂಡ ಕನ್ಸಿಡರ್ ಮಾಡ್ತಾನೆ ಇದ್ದಾರೆ. ಸೊ ನನ್ನ ಪ್ರಕಾರ ಅವ್ರನ್ನ ಆಡಿಸೋದಕ್ಕಿಂತ ಮತ್ತೆ ಯಾವುದು ಇಂಡಿಯನ್ ಪ್ಲೇಯರ್ನೇ ಆಡಿಸ್ಬೋದು ಅಂತ ಅನ್ಸುತ್ತೆ. ಇನ್ನು ಯಶ್ ಠಾಕೂರ್ ಬಾಲರು, ಪೇಸ್ ಇದೆ, 140+ ಎಲ್ಲ ಹೊತ್ತಾಗ್ತದೆ, ಇವ್ರನ್ನ ಆಡಿಸುವಂಥ ಚಾನ್ಸಸ್ ಇದೆ. ಮುಷೀರ್ ಖಾನ್ ಫಸ್ಟಿಗೆ ಟ್ರೈ ಮಾಡಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಇವತ್ತು ಇಷ್ಟೊಂದು ಪ್ಯಾಕ್ ಟೀಮ್ ಇರೋದ್ರಿಂದ ಅಷ್ಟೊಂದು ಟ್ರೈ ಮಾಡಲ್ಲ ಅನ್ಸುತ್ತೆ. ಸೊ ಇದಿಷ್ಟು ಇವರಿದ್ದು ಟೀಮಿನ ಪ್ಲೇಯಿಂಗ್ 11. 25 ಜನ ಸ್ಕ್ವಾಡ್ ಇದೆ, ಪ್ಲೇಯಿಂಗ್ 11 ಇಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಕೂಡ ಒಬ್ಬರು ಆಡಿಸ್ತಾರೆ. ಸೊ ಟೋಟಲ್ ಇಲ್ಲಿ ಪ್ಲೇಯಿಂಗ್ 11 ಅಲ್ಲ, ಪ್ಲೇಯಿಂಗ್ 12 ಅಂತಲೇ ಹೇಳ್ಬೋದು. ಒಂದು ಸಬ್ಸ್ಟಿಟ್ಯೂಟ್ ಥರ ಇಂಪ್ಯಾಕ್ಟ್ ಪ್ಲೇಯರ್ನ ಹಿಡಿದು 12 ಮೆಂಬರ್ಸ್. ಸೊ ಇವೆರಡೂ ಟೀಮನ್ನು ಕಂಪೇರ್ ಮಾಡಿದರೆ ನನಗೆ ಯಾಕೋ ಇವತ್ತು ಪಂಜಾಬ್ ಸ್ಟ್ರಾಂಗ್ ಸೈಡಲ್ಲಿ ಕಾಣಿಸ್ತಾ ಇದೆ. ಬಾಲಿಂಗ್ ಆಗಲಿ ಮತ್ತು ಬ್ಯಾಟಿಂಗ್ ಆಗಲಿ ಎರಡರಲ್ಲೂ ಸಖತ್ತಾಗಿ ಸ್ಟ್ರಾಂಗ್ ಇರೋದು. ಹೇಳಿಗೆ ಬರಲ್ಲ ಮ್ಯಾಕ್ಸ್ವೆಲ್ ಆಡ್ತೋದಿಲ್ಲ, ಸ್ಟೋನಿಸ್ ಆಡ್ತೋದಿಲ್ಲ ಅಂತ, ಈ ಥರ ಒಂದು ಡೌಟ್ ಇರುತ್ತೆ. ಬಟ್ ಆ ಥರ ನಾವು ಒಂದು ನೆಗೆಟಿವ್ ಪಾಯಿಂಟ್ಸ್ನ ತಗೊಳ್ಳೋದಕ್ಕಿಂತ ಇಂಥ ಒಬ್ಬ ಬಿಗ್ ಪ್ಲೇಯರ್ ಟೀಮಲ್ಲಿ ಇದ್ದಾರೆ ಅಂದಾಗ ಅದೊಂದು ಪಾಸಿಟಿವ್ನೆಸ್ ಇರುತ್ತಲ್ಲ, ಈ ಪಾಸಿಟಿವ್ನೆಸ್ನೇ ತೊಗೊಂಡು ಹೋಗೋದಾದರೆ ನನ್ನ ಪ್ರಕಾರ ಇವತ್ತು ಪಂಜಾಬ್ ವಿನ್ ಆಗುತ್ತೆ. ಗುಜರಾತಲ್ಲೇ ನಡೀತಾ ಇರೋದಾದರೂ ಕೂಡ ಪಂಜಾಬ್ ವಿನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಗುಜರಾತಲ್ಲಿ ನನಗನ್ಸೋದು ಸಾಯಿ ಸುದರ್ಶನ್ 1, ಆಮೇಲೆ ಬಟ್ಲರ್ ಅಷ್ಟೊಂದು ಆಡ್ತಾ ಇಲ್ಲ ಗೊತ್ತಿಲ್ಲ. ಬಟ್ IPLಗೆ ಬಂದಮೇಲೆ ಎಲ್ಲ ಪ್ಲೇಯರ್ಸರು ಆಡ್ತಾರೆ. ಸೊ ಇನ್ನು ಅದ್ರ ಜೊತೆಗೆ ಶುಭ್ಮನ್ ಗಿಲ್ಲು, ಇದಿಷ್ಟೊಂದು 3 ಜನ ಏನಾದರೂ ವಿಕೆಟ್ ತೆಗೆದುಬಿಟ್ರು ಅಂತ ಹೇಳಿದರೆ 100% ಪಂಜಾಬ್ ವಿನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಡೌಟ್ ಇಲ್ಲ. ಸೊ ಇವತ್ತಿನ ವಿಡಿಯೋನ
ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಪಂಜಾಬ್ ವಿನ್ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಸ್ಟೇ ಫಿಟ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಟ್ಯೂನ್ ಮೋರ್ ಫಾರ್ ಕ್ರಿಕೆಟಿಂಗ್ ವಿಡಿಯೋಸ್. ಟಾಟಾ ಬಾಯ್ ಬಾಯ್.